ತುಂಬಾ ರುಚಿಯಾಗಿರುವಂತಹ ಹೂಕೋಸಿನ ಮಸಾಲ ಕರಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಅರ್ಧ ಕೆಜಿ ಹೂಕೋಸನ್ನ ಬಿಸಿನೀರಲ್ಲಿ ತೊಳ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಹುರ್ಕೊಂಡು ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ಇದೇ ಕಡೆಯಲ್ಲಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸ್ವಲ್ಪ ಪಲಾವ್ ಎಲೆ ಅಥವಾ ಮತ್ತೆ ಒಂದು ಸ್ವಲ್ಪನೇ ಗರಂ ಮಸಾಲ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ, ಹಸಿ ಶುಂಠಿ, ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊತಿದ್ದೀನಿ. ಎಲ್ಲನೂ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು. 2 ಚಮಚ ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ. ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಅಥವಾ ಎಲ್ಲನೂ ಸಾಫ್ಟ್ ಆಗೋ ತನಕ ಹುರ್ಕೊಂಡು ತೊಗೋಬೇಕು. ಎಳ್ಳು ಹಾಕೋದ್ರಿಂದ ಗ್ರೇವಿ ಗಟ್ಟಿಯಾಗಿ ಬರುತ್ತೆ, ನೀರಾಗಿ ಬರೋದಿಲ್ಲ. ಎಲ್ಲನೂ ಪೂರ್ತಿಯಾಗಿ ಸಾಫ್ಟ್ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಸ್ಮೂತಾಗಿ. ಮತ್ತು ಇದೇ ಕಡೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಅರಿಶಿನ, ರೆಡ್ ಖಾರದ ಪುಡಿ, ಮಸಾಲೆ ಖಾರ, ಗರಂ ಮಸಾಲ ಹಾಕ್ಕೊಂಡಿನಿ, 1 ಚಮಚ ಕಸೂರಿ ಮೇಥಿ. ಇವಾಗ ನಾವು ರುಬ್ಬಿದಂತಹ ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು. ಈ ಮಸಾಲ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಒಂದು 2 ಚಮಚ ಹಾಲಿನ ಮೇನಿನ ಕೆನೆ ಹಾಕ್ತಿದ್ದೀನಿ. ಹಾಲಿನ ಮೇನಿನ ಕೆನೆ ಹಾಕೋದ್ರಿಂದ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ. ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಎಣ್ಣೆ ಸಪ್ರೇಟ್ ಆದಮೇಲೆ ಗ್ರೇವಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ಮತ್ತು ಗ್ರೇವಿಯಲ್ಲಿ ಕುದಿ ಬಂದಾದಮೇಲೆ ಇವಾಗ ಕಾಲಿಫ್ಲವರ್ ಹಾಕ್ಕೊತಿದ್ದೀನಿ, ಅಂದರೆ ಹೂಕೋಸು ಹಾಕ್ಕೊತಿದ್ದೀನಿ. ಮತ್ತು ಇದನ್ನು ಕುದಿಸ್ಕೋಬೇಕು. ಉಪ್ಪು ಖಾರ ಹಿಡ್ಕೋ ತನಕ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ ಹಾಕಿದರೆ ಸಾಕು. ತುಂಬಾ ರುಚಿಯಾಗಿರುವಂತಹ ಕಾಲಿಫ್ಲವರ್ ಕರಿ ರೆಸಿಪಿ ರೆಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.